ಯಳಾರ್ ಗ್ರಾಮದ ಶ್ರೀ ಸಿದ್ದೇಶ್ವರ ದೇವರ ದೇವಸ್ಥಾನ. ಈ ದೇವಸ್ಥಾನ ಸ್ಥಾಪನೆ ಆಗಿದ್ದು 1968ರಲ್ಲಿ.
ಅಣ್ಣ ಇವಾಗ ಬಂದು ಭಕ್ತಾದಿರಿಗೆ ಎಷ್ಟು ಅಡುಗೆ ಮಾಡಿರಣ್ಣ? 3 ಕ್ವಿಂಟಲ್ ಚಿತ್ರಕ್ಕೆ ಮಾಡಿ ಅಣ್ಣ. ಹಾಂ 2.5 ಕ್ವಿಂಟಲ್ ಅನ್ನ ಮಾಡಿ, ಹಾಂ 3 ಗೋಳಿ ಸಾರು ಮಾಡಿ, ಹಾಂ 1 ಬ್ಯಾರಲ್ ಹಣ್ಣು ಮಾಡಿ. ಹಾಂ ಸರಿ. ಪ್ರತಿ ವರ್ಷ ಇರುತ್ತಣ್ಣ? ಪ್ರತಿ ವರ್ಷ ಇದಕ್ಕೆ ಬರ್ತಾರೆ. ವರ್ಷ ಜಾಸ್ತಿ ಇರುತ್ತೆ. 1 ಕ್ವಿಂಟಲ್ ಒಟ್ಟು. ಹಾಂ ನಾಷ್ಟ ಅದೆಲ್ಲ ಮಾಡಿ. ಸರಿ. ಮತ್ತೆ ಏನು ಬಾಳೆಹಣ್ಣು ರೀ? ಬಾಳೆಹಣ್ಣು ರೀ. ಎಷ್ಟು ರೀ? ಒಂದು 20-25 ಡಜನ್ ಅವ ರೀ. ಹಾಂ ಬಂದು ಭಕ್ತಾದಿರಿಗೆಲ್ಲ ಪ್ರಸಾದ ಏನು ರೀ? ಹಾಂ ಸರಿ. ಇದು ಸುರ್ಪುರ್ ರಾಜರು ಕೊಟ್ಟಿದ್ದು ಮೈಮರ್ತಪ್ಪ. ಮತ್ತು ಇನ್ನೊಂದು ಕೊಟ್ಟಿದ್ದಾರೆ, ಇದೊಂದು ಅಗಲ್ ಡ್ಯೂಟಿ.
ಹಾಯ್ ನಿತಿನ್. ಹಾಯ್ ಮಾವ. ಹಾಯ್ ಶಕ. ಹಾಯ್ ಮಾವ. ಇವಾಗ ಸಿದ್ದೇಶ್ವರ ಮತ್ತು ಪಲ್ಲಕ್ಕಿಯಿಂದ ನೀವಿಬ್ಬರು ಒಳಗೆ ಹೋಗಿದ್ರಲ್ಲ, ಇಲ್ಲಿಂದ ಫಸ್ಟು ಯಾವ ಊರು ಒಳಗೆ ಹೋಗ್ತಾರೆ? ಅಣಬಿ ಒಳಗೆ ಹೋಗ್ತಾರಾ? ಇವಾಗ ಸಿದ್ದೇಶ್ವರ ಮತ್ತು ಹೋದಲ್ಲಿ ಮತ್ತು ಭಕ್ತಾದಿಗಳಿಗೆ ಉಳ್ಕೊಳ್ಳೋಕ್ಕೆ ಸ್ಥಳ ಮತ್ತು ದಾಸೋಹ ಇರುತ್ತಾ? ಇರುತ್ತೆ. ಯಾವ ಊರಲ್ಲಿ ಇರುತ್ತೆ? ಅಣಬಿ, ಮಾಡಿ ಮತ್ತೆ ಮುದಾಳು. 3 ಊರಲ್ಲಿ ಇರುತ್ತಾ? ಏನೇನಿರುತ್ತೆ ದಾಸೋಹ? ಇದು ಅಣಬಿಯಲ್ಲಿ ಬೆಳಗ್ಗೆ ಹೋಗೋ ಟೈಮಲ್ಲಿ ಉಪ್ಪಿಟ್ಟು, ಬರೋ ಟೈಮಲ್ಲಿ ದಾಸೋಹಿ ಅನ್ನ ಸಾಂಬಾರು ಇರುತ್ತೆ. ಮತ್ತೆ ಮಾಡಿಗೆಯಲ್ಲಿ ಇದು ಇರುತ್ತೆ, ಅನ್ನ ಸಾರು, ಚಚ್ಚಗ, ಹಾಲು ಇರುತ್ತೆ. ಮತ್ತು ಇನ್ನೊಂದು ಊರು ಯಾವ್ದು ಹೇಳಿದ್ರಲ್ಲ? ಮುದಾಳು. ಮುದಾಳದಲ್ಲಿ ಏನಿರುತ್ತೆ? ಉಪ್ಪಿಟ್ಟು ಕೊಡ್ತಾರೆ. ಅಲ್ಲಿ ಉಪ್ಪಿಟ್ಟು ಕೊಡ್ತಾರಾ? ಬರೋ ಟೈಮಲ್ಲಿ ತುಂಬ ಜೋರಾದ ಮಳೆ ಬಂತಲ್ಲ, ಸೊ ಹಂಗಾಗ್ಬಿಟ್ಟು ನನಗೂ ವಿಡಿಯೋಕ್ಕೆ ಮಾಡೋಕ್ಕೆ ಆಗಿರಲಿಲ್ಲ, ಬಂದಿದ್ದೆ ನಾನು. ನೀವೆಲ್ಲ ಪಲ್ಲಕ್ಕಿಂದೇನೆ ಬಂದ್ರಲ್ಲ, ಮಳೆ ಬರೋ ಟೈಮಲ್ಲಿ ಮಳೆಯಲ್ಲಿ ಹಂಗೆ ಬಂದ್ರಾ? ಮಳೆ ಹಂಗೆ ಬರ್ಬೋದು. ಮತ್ತೆ ತುಂಬ ಕೆಸರು ಅದೆಲ್ಲ ಇತ್ತು. ಕಾಲು ಒಳಗೆ ಹೋಗ್ತಾ ಇರ್ತದೆ. ಹಾಂ.
ಸಿದ್ದೇಶ್ವರ ಮುತ್ತನ ಪವಾಡದ ಬಗ್ಗೆ ಊರಿನ ಗ್ರಾಮಸ್ಥರಿಗೆ ಕೇಳಿದರೆ ಈ ಊರಿನ ಗ್ರಾಮಸ್ಥರು ಮತ್ತು ಹಿರಿಯರು ಹೇಳಿದ್ದು ಒಂದೇ ಮಾತು. ಅಂದಿನ ಕಾಲದಲ್ಲಿ ಸುರಪುರ ಆಸ್ಥಾನದಲ್ಲಿ ಮಳೆ ಬರ್ತಾ ಇರಲಿಲ್ಲ, ಬರಗಾಲ ಬಂದಿತ್ತಂತೆ. ಆವಾಗ ಅಲ್ಲಿ ಸುರಪುರ ಆಸ್ಥಾನದ ಸುತ್ತಮುತ್ತಲಿನ ಊರಿನ ಪಲ್ಲಕ್ಕಿಗಳನ್ನು ತಡೆ ಹಾಕಿದ್ರು. ತಡೆ ಹಾಕಿದಾಗ ಎಲ್ಲ ಪಲ್ಲಕ್ಕಿಗಳಿಗೆ ಎಲ್ಲ ಮುತ್ತರಿಗೆ ಕೇಳಿದ್ರೆ ನಮ್ಮ ಕಡೆಯಿಂದ ಮಳೆ ಬರೆಸೋಕ್ಕಾಗಲ್ಲ ಅಂತ ಹೇಳ್ತಿದ್ರಂತೆ. ಆವಾಗ ಅಯ್ಯಾಳ ಮುತ್ತಲ್ಲ ಅಯ್ಯಾಳ ಮುತ್ತಲ್ ಕೇಳಿದ್ರೆ ಇಲ್ಲಿ ಇರೋರು ಯಾರಿಗೂ ಮಳೆ ಬರ್ಸೋಕ್ಕಾಗಲ್ಲ, ನನಗೂ ಆಗೋದಿಲ್ಲ. ಯಳವಾರ ಗ್ರಾಮದಲ್ಲಿ ಸಿದ್ದೇಶ್ವರ ಮುತ್ಯ ಅಂತವ್ರೆ, ಅವ್ರ ಪಲ್ಲಕ್ಕಿ ಬರ್ತಾ ಇದೆ, ಅವ್ರನ್ನ ತಡೆ ಹಾಕ್ಬಿಟ್ಟು ಕೇಳಿ ನಿಮ್ಮ ಬೇಡಿಕೆ ಈಡೇರುತ್ತೆ ಅಂತ ಹೇಳ್ತಾರೆ. ಆವಾಗ ಶ್ರೀ ಸಿದ್ದೇಶ್ವರ ಮುತ್ಯನ ಪಲ್ಲಕ್ಕಿ ಒಳಗೆ ಹೋಗ್ತಿರುತ್ತೆ. ಹೋಗ್ಬೇಕಾದ್ರೆ ಸುರಪುರ ಆಸ್ಥಾನದ ವೆಂಕಟಪ್ಪ ನಾಯಕರು ಅವರು ಸಿದ್ದೇಶ್ವರ ಮುತ್ತನ ಪಲ್ಲಕ್ಕಿ ತಡೆ ಹಾಕ್ತಾರೆ. ತಡೆ ಹಾಕ್ಬಿಟ್ಟು ಕೇಳಿದಾಗ ಇವಾಗ ನಾನು ಒಳಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರೋಕ್ಕೆ ಬಿಡು, ಆಮೇಲೆ ನಿನ್ನ ಬೇಡಿಕೆ ಏನೋ ಇದ್ದರೂ ನಾನು ಈಡೇರಿಸ್ತೀನಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ನೀವು ಅಷ್ಟೇ ಹೋಗಿ ಅಂತ ಹೇಳ್ತಾರೆ. ನಾನಲ್ಲ, ನನ್ನ ಜೊತೆ ಎಲ್ಲರೂ ಬಿಡು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಬಿಡ್ತಾರೆ. ಬಿಟ್ಟು ಒಳ್ಳೆಯಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತೆ ರಿಟರ್ನ್ ಬರಬೇಕಾದ್ರೆ ಆವಾಗ ಕೇಳ್ತಾರೆ ವೆಂಕಟಪ್ಪ ನಾಯಕ್ ಅವರು, ನಮ್ಮ ಆಸ್ಥಾನದಲ್ಲಿ ಮಳೆ ಬರ್ತಾಯಿಲ್ಲ, ಮಳೆ ಬೇಕು ಅಂತ ಕೇಳಿದಾಗ ಆವಾಗ ಶ್ರೀ ಸಿದ್ದೇಶ್ವರ ಮುತ್ಯ ಸ್ವಾಮೀಜಿಯವರ ಪೂಜಾರಿನ ಕೇಳಿದಾಗ ಅವ್ರು ಹೇಳ್ತಾರೆ, ನಿನ್ನ ಮನೆ ಬಾಗಿಲುಗಳು ಕಿಟಕಿಗಳೆಲ್ಲ ಬಂದೋಬಸ್ತ್ ಮಾಡ್ಕೊ, ಮಳೆ ಬರುತ್ತೆ ಅಂತ ಹೇಳ್ತಾರೆ. ಮಳೆ ಬರುತ್ತೆ ಅಂತ ಹೇಳಿದಾಗ ಇವ್ರೇನು ಸುಮ್ಮನೆ ಹೇಳ್ತಾರೆ ಅಂದ್ಬಿಟ್ಟು ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ. ನೆಗ್ಲೆಕ್ಟ್ ಮಾಡಿದಾಗ ಅವ್ರ ತಲೆ ಮೇಲಿರೋ ಗೊಂಗಡಿನ ಹಿಂಗೆ ತೆಗೆದುಬಿಟ್ಟು ಇದು ಮಾಡಿದ ತಕ್ಷಣ 5 ನಿಮಿಷದಲ್ಲಿ ಮಳೆ ಬರುತ್ತೆ. ಮಳೆ ಬಂದ ತಕ್ಷಣ ಅವ್ರು ಹೇಳ್ತಾರೆ, ಮಳೆ ಇಲ್ಲಿ ಅಷ್ಟೇ ಬಂದೈತಾ, ಬೇರೆ ಕಡೆ ಎಲ್ಲ ಬಂದೈತಾ ಅಂದ್ಬಿಟ್ಟು 4 ದಿಕ್ಕಿಗೆ ಒಂದು ದಿನ ಕುದುರೆ ಎಷ್ಟು ಓಡುತ್ತೋ ಅಷ್ಟು ಬಿಡ್ತಾರೆ. ಅಷ್ಟು ಬಿಟ್ಟರೆ ಕುದುರೆ ಎಲ್ಲಿವರೆಗೂ ಓಡುತ್ತೆ ಅಂದರೆ ಅಲ್ಲಿವರೆಗೂ ಕೆಸರಲ್ಲಿ ಕುದುರೆ ಕಾಲುಗಳು ಇಳಿತಾ ಇರುತ್ತಂತೆ, ಅಷ್ಟು ಮಳೆ ಬರುತ್ತೆ. ಮಳೆ ಬಂದಾಗ ಸುರಪುರ ಆಸ್ಥಾನದ ವೆಂಕಟಪ್ಪ ನಾಯಕರವರು ಮಳೆ ಬರ್ಸಿದ್ದಕ್ಕೆ ಸಿದ್ದೇಶ್ವರ ಮುತ್ಯ ಅವರಿಗೆ ನಿನ್ಗೇನು ಬೇಕು ಕೇಳು, ಏನು ಆಸ್ತಿ ಬೇಕು ಕೇಳು, ಕೊಡ್ತೀನಿ ಅಂತ ಹೇಳ್ತಾರೆ. ನನಗೆ ಆಸ್ತಿ ಅದೆಲ್ಲ ಏನೂ ಬೇಡ, 2 ಹಿಡ್ಕೊಡು ಅಂತ ಕೇಳ್ತಾರೆ. ಅದೆರಡೇನು? ಮಗಲ್ ಮರ್ತಪ್ಪಲ್ಲ, ಅಗಲ್ ಡ್ಯೂಟಿ ಮೈ ಮರ್ತಪ್ಪ, ಇವೆರಡು ಕೇಳ್ತಾರೆ. ಇವೆರಡು ಕೇಳಿದಾಗ ಅದೆರಡು ಕೊಡ್ತಾರೆ. ಇನ್ನಾದರೂ ಅದೆರಡು ಇದೆ. ಅಗಲ್ ಡ್ಯೂಟಿ ಅಂದರೆ ಅಗಲ್ ಡ್ಯೂಟಿ ಯಾವ ದೇವ್ರಿಗೂ ಇಲ್ಲ, ನಾನು ಯಾವ ಕಡೆ ಹೋದ್ರು ನನ್ನ ಏನು ಹಿಡಿಬಾರ್ದು ಹಂಗೆ ಅಂದ್ಬಿಟ್ಟು ಬೆಂಕಿ ಕೊಡ್ತಾರೆ. ಮೈ ಮರ್ತಪ್ಪ ಅಂದರೆ ಅದು ಹಿಂಗೆಲ್ಲ ಕುಡಿಸ್ತಾರೆ, ಎದುರಾಡಿಸ್ತಾರೆ. ತುಲೈ ತಂದು ಕೊಟ್ಟರೆ ಬರೋ ವರ್ಷಕ್ಕೆ ಮಕ್ಕಳು ಆಗ್ತಾರೆ. ತುಂಬ ಹೋಡ್ಗಳಿದೆ. ಇನ್ನೊಂದೇನೆಂದರೆ, ನಾನು ಇದೇ ಊರಿನ ಸಿದ್ದೇಶ್ವರ ಮುತ್ತನ ಜಾತ್ರೆ ಪಲ್ಲಕ್ಕಿ ಉತ್ಸವ ಒಳಗೆ ಹೋಗೋ ಟೈಮಲ್ಲೇ ನಾನು ಜನಿಸಿದ್ದು. ಈ ಊರಿಗೂ ನಮಗೂ ತುಂಬ ನೆನಪಿದೆ. ನಮ್ಮ ಅವ್ವನ ತವ್ರ ಮನೆಯೂ ಇದೆ, ನಾನು ಮಾಡ್ಕೊಂಡಿರೋ ಹೆಣ್ಣು ಇದೆ. ಇವಾಗ ಭಾಗ್ಯಶ್ರೀ ಅವ್ರದ್ದು ಇದೇ ಊರು. ತುಂಬ ಪವಾಡಗಳಿದೆ. ಈ ಊರಿನ ಗ್ರಾಮಸ್ಥರಿಗೆ ಮತ್ತು ಹಿರಿಯರಿಗೆ ನನ್ನ ಕಡೆಯಿಂದ ಒಂದು ವಿನಂತಿ ಏನಂದರೆ, ಈ ಥರ ಪವಾಡಗಳದು ಮತ್ತು ಊರು ದೇವಸ್ಥಾನದ ಬಗ್ಗೆ ಸ್ವಲ್ಪ ಡೆವಲಪ್ಮೆಂಟ್ ಬಗ್ಗೆ ನೋಡ್ಕೊಳ್ಳಿ. ಮತ್ತು ಈ ಥರದ್ದೆಲ್ಲ ಮಕ್ಕಳಿಗೆ ಹೇಳಬೇಕು, ಒಂದು ಕತೆ ಮೂಲಕ ಅದನ್ನೆಲ್ಲ ತಿಳಿಸ್ಕೊಡ್ಬೇಕು. ಈಗಿನ ಪೀಳಿಗೆಗೆಲ್ಲ ಮುಂದಿನ ಪೀಳಿಗೆಗೂ ಅದೆಲ್ಲ ಗೊತ್ತಾಗಬೇಕು. ಮತ್ತು ಊರಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ಹಂಗೆ ಉಳ್ಕೊಂಡಿದೆ. ಸ್ವಲ್ಪ ದಯವಿಟ್ಟು ನೀವು ಮನಸ್ಸು ಮಾಡಿದರೆ ನಿಮ್ಮ ಊರನ್ನ ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಮಾಡ್ಕೋಬೋದು. ದಯವಿಟ್ಟು ಒಳ್ಳೊಳ್ಳೆ ಪ್ಲೇಸ್ ಇದೆ, ಒಂಚೂರು ಅದ್ರ ಕಡೆ ಡೆವಲಪ್ಮೆಂಟ್ ಮಾಡಿಬಿಟ್ಟು ಗಮನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ. ಅಲ್ಲಿವರೆಗೂ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.